ಹೇಳಪ್ಪ. ಹಾಂ 15 ಲಕ್ಷ ಬಾವಿಲಿರೋ ಕಪ್ಪೆ ಅಂತ್ಯ ಇಷ್ಟೊಂದು ಗಂಟೆ ಹಿಂಗೆಲ್ಲ ಮಾತಾಡಿ ಒಂದೇ ಸಿಗಿ ಪದ ಹೇಳಿದ್ರೆ ಹೆಂಗೆ? ಮತ್ತೆ ಊರವರೆಲ್ಲ ಹೇಳ್ತಾರೆ ಬಡವ್ರ ಬಗ್ರು ಎತ್ಕಟ್ಟಕ್ಕಾಯ್ತದ ಹಂಗೆ ಹಿಂಗೆ ಅಂತ ಹೇಳ್ತೀಯಾ. ಇವಾಗ ಹೇಳ್ತಾರೆ ಎಲ್ಲ ಕಟ್ಬೋದು ಅಣ್ಣ. ಪದಾರ್ಥ ಅವತ್ತು ಒಂಥರ ಇತ್ತು, ಇವತ್ತು ಒಂಥರ ಅದ. ಅವತ್ತು ಬರೀ 100 ರೂಪಾಯಿ ಕಂಬಳ ಇದ್ರೆ 300 ರೂಪಾಯಿ ಭತ್ತ ಇತ್ತು. ಇವತ್ತು 500 ರೂಪಾಯಿ ಕಂಬಳ ಆದ್ರೆ 3000 ರೂಪಾಯಿ ಭತ್ತ ಅದ. ನೋಡು ಈ ಮಾತಿಗೆ ನಿನಗೆ ಒಂದು 50,000 ಜಾಸ್ತಿ ಕೊಡ್ಬೇಕು ಹೇಳಲ್ಲ. ಅವತ್ತು ಕಾಲ ಹಿಂಗಿರ್ಲಿಲ್ಲ, ಹಂಗ ನಡೀತಿತ್ತು. ಅವತ್ತು 50,000 ರೂಪಾಯಿ ಎತ್ತಬಿಟ್ರು, 50,000 ರೂಪಾಯಿ ಎತ್ತಂದ್ರೆ ಬಸವಣ್ಣ ಅಂತಿರು. ಅವತ್ತು 50,000 ರೂಪಾಯಿಗೆ ತಾಯೂರಲ್ಲಿ ಎಷ್ಟು ಎಕರೆ ಸಿಗೋದು ಜಾಗ? ಅವತ್ತಿನ ದಿನದಲ್ಲಿ ನಿಮ್ಮ ತಂದೆ ಕಾಲದಿಂದ ನೀನು ಓಡಾಡ್ಕೊಂಡೇ ಅದಿನ ವ್ಯಾಪಾರ ಮಾಡಿದ್ಯಾ? 50,000 ರೂಪಾಯಿಗೆ ಅಣ್ಣ ಇವತ್ತು 15 ಲಕ್ಷಕ್ಕೆ ಎಷ್ಟು ಎಕರೆ ತಗೋಬೋದಣ್ಣ? ಇದು ಮಾತು. ಇವತ್ತಿನ ದಿನ ಈ ಕುತ್ಕೊಂಡು ವ್ಯಾಪಾರ ಎಲ್ಲ ನಶಿಸಿ ಹೋಗ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತು ನಾವು ನಮ್ಮ ಸ್ನೇಹಿತನೇ, ನಮ್ಮ ಒಳ್ಳೆ ಸ್ನೇಹಿತನೇ, ಈ ದಿನ ವ್ಯಾಪಾರ ಅವನೇನೋ ಬೇರೆ ಲೆಕ್ಕಾಚಾರ ಕೇಳೋನೆ, ಇಡೀ ಊರಿನವರೆಲ್ಲ ಕುಣಿಸ್ಕೊಂಡಿದ್ದಾನೆ. ನಾವು ಬಂದಿರೋದೇ 4 ಜನ. ಒಟ್ಟಿನಲ್ಲಿ ನಮ್ಮ ನಿರಂಜನ್ ಏನು ಮಾಡ್ತಾನೋ ಗೊತ್ತಿಲ್ಲ. ಸೊ ವ್ಯಾಪಾರ ಅನ್ನೋದಕ್ಕಿಂತ ಒಂದು ಬಾಂಧವ್ಯ ಇದು. ವ್ಯಾಪಾರದಲ್ಲಿ ಕಿತಾಟ ಆಗುತ್ತೆ, ಬಟ್ ಆದರೆ ಅದು 5 ನಿಮಿಷಕ್ಕೆ ಮಾತ್ರ. ಆ ಕ್ಷಣಕ್ಕೆ ಈಗ ಒಂದು ಬಸಪ್ಪಂಗೆ ಒಂದು ಬೆಲೆ ತೂಗ್ಸೋಕ್ಕೆ ಈ ದಿನ ಈ ಪ್ರಕ್ರಿಯೆ ನಡೀತಾ ಇದೆ. ಹೊರ ಥರ ಹೇಳೋ ಹೊರಂಗೆ ದೇಶನೆಲ್ಲ ಸುತ್ತಿರೋರು, ನಾವು ಬಾವಿ ಕಪ್ಪಾಗ ಇಲ್ಲಿ ನರಸೀಪುರ ನಂಜನಗೂಡು ಸುತ್ತ ನಿಂತಿರೋರು. ನಿಮ್ಮೊಂದಿಗೆ ನಾವು ಓಡ್ಕೊಳಕಂತ ನಂದು ಆಯ್ತಲ್ಲಣ್ಣ ಗಟ್ಟಿ ಇದಾಯ್ತಣ್ಣ, ಇದೊಂದು ಗಟ್ಟಿ ಈ ಲೆಕ್ಕಾಚಾರದಲ್ಲಿ ಇದೀನಿ ನಾನು. ಅವ್ನು ತಂದಿರೋದು ಗೊತ್ತು, ಅವನು ಒಂಟಿ ಈ ಲೆಕ್ಕಾಚಾರಕ್ಕೆ ತಂದವನೇ. ಸ್ವಲ್ಪ ಟವಲ್ಲ ಲಕ್ಷ ಇದೆ ಇಲ್ಲಿ. ಇನ್ನು ಮಿಕ್ಕಿದ್ದು ಗೂಗಲ್ ಪೇ ಮಾಡ್ಕೊಡ್ತೀನಿ. ಆಯಿತು ಮಾಡಿ ಅಮೌಂಟ್ ಅನ್ಸ ನಿಂದು ಅಕೌಂಟ್ ನಂಬರ್ ಕಳಿಸ್ಕೊಡಿ. ಸ್ವಲ್ಪ ಶಾರ್ಟೇಜ್ ಬಂತು. ನಿಮ್ಮೇಲೇನು ಗ್ಯಾರಂಟಿ ಇದೆ ತಗೊಳ್ಳಿ, 100 ರೂಪಾಯಿ ಸಾಕು. 100 ರೂಪಾಯಿ ಎಲ್ಲರಿಗೂ ಬೆಲೆ ಹಾಕಿದ್ರೆ ಎಲ್ಲರಿಗೂ ಒಂದೇ ಥರ ಅಂದವಣ. ಬೇರೆಯವರು 100 ರೂಪಾಯಿನೂ ಹೋಗಿಲ್ಲ, ದುಡ್ಡು ಕೊಟ್ಬಿಟ್ಟು ಇಟ್ಕೋಣ ಅಂತೀನಿ. ಸಂದೀಪ್ ಮನ್ಲಿ ನನ್ನ ಮನ್ಲಿ ತಗ ದುಡ್ಡು ಅಲ್ಲಿ ಅವ್ರ ಇದ್ರೆ ನನ್ನ ಇದ್ರೇನ ಹಂಗೆಲ್ಲ ಮಾಡ್ಬಾರ್ದು. ಅಡ್ಡ ವ್ಯಾಪಾರ ಬಿಡ ಅವ್ನು ಏನು ಕೊಡ್ತಾನೆ. ಇದು ಯಾವುದೇ ಕಡೆ ನಾವು ಬಳಸ್ಕೊಳ್ಳೋದು ದೇವಸ್ಥಾನಕ್ಕೆ. ಇದು ನಮ್ಮ ಅದು ಒಂದು ಉಂಡಿ ಇಟ್ಬಿಟ್ಟಿದ್ದೀವಿ. ಆಯ್ತು ಅಣ್ಣ, ಏನೋ ಆಯ್ತು. ಇವತ್ತಿನ ದಿನ ಈ ಕುತ್ಕೊಂಡು ವ್ಯಾಪಾರ ಎಲ್ಲ ತುಂಬ ನಶಿಸಿ ಹೋಗ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತು ನಾವು ನಮ್ಮ ಸ್ನೇಹಿತನೇ, ನಮ್ಮ ಒಳ್ಳೆ ಸ್ನೇಹಿತನೇ, ಈ ದಿನ ವ್ಯಾಪಾರ ಅವನೇನೋ ಬೇರೆ ಲೆಕ್ಕಾಚಾರ ಕೇಳೋನೆ, ಇಡೀ ಊರಿನವರೆಲ್ಲ ಕುಣಿಸ್ಕೊಂಡಿದ್ದಾನೆ. ನಾವು ಬಂದಿರೋದೇ 4 ಜನ. ಒಟ್ಟಿನಲ್ಲಿ ನಮ್ಮ ನಿರಂಜನ್ ಏನು ಮಾಡ್ತಾನೋ ಗೊತ್ತಿಲ್ಲ. ಸೊ ಇದು ತಾಯೂರು ಚಾಮರಾಜನಗರ, ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟಿಕ್ ಅಲ್ಲ, ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟಿಕ್ಕು. ಈ ದಿನ ನಾನು, ನಮ್ಮ ಹರೇಶಣ್ಣ, ನಮ್ಮ ನೆಲಮಂಗಲ ಹರ್ಷಣ್ಣ ಎಲ್ಲ ಬಂದಿದ್ದೀವಿ. ನಮ್ಮ ತಾಯಿಯವರು, ಹಿರಿಕರು, ಗ್ರಾಮಸ್ಥರು ಬಂದಿದ್ದಾರೆ, ಮುಖಂಡರು ಬಂದಿದ್ದಾರೆ. ಸೊ ಈ ದಿನ ಇವತ್ತು 2 ಎತ್ತುಗಳನ್ನ ವ್ಯಾಪಾರ ಮಾಡೋಕ್ಕೆ ಬಂದಿದ್ದೀವಿ ಮಿಥುನ್. ಸೊ ವ್ಯಾಪಾರ ಅನ್ನೋದಕ್ಕಿಂತ ಒಂದು ಬಾಂಧವ್ಯ ಇದು. ವ್ಯಾಪಾರದಲ್ಲಿ ಕಿತಾಟ ಆಗುತ್ತೆ, ಬಟ್ ಆದರೆ ಅದು 5 ನಿಮಿಷಕ್ಕೆ ಮಾತ್ರ. ಆ ಕ್ಷಣಕ್ಕೆ ಈಗ ಒಂದು ಬಸಪ್ಪಂಗೆ ಒಂದು ಬೆಲೆ ತೂಗ್ಸೋಕ್ಕೆ ಈ ದಿನ ಈ ಪ್ರಕ್ರಿಯೆ ನಡೀತಾ ಇದೆ. ಸೊ ನಮ್ಮ ನಿರಂಜನ್ ನೋಡಿ ಮಾಡಿ ಮುಖಂಡರನ್ನೆಲ್ಲ ಕುಣಿಸ್ಕೊಂಡಿದ್ಯಾ, ತಾಯಿಯವ್ರನ್ನೆಲ್ಲ ಕುಣಿಸ್ಕೊಂಡಿದ್ಯಾ, ನೋಡಿ ಮಾಡಿ ವ್ಯಾಪಾರ ಹೇಳಪ್ಪ. ದಯವಿಟ್ಟು ನಾವು ಬಂದಿರೋದೇ 4 ಜನ. ಹೊರ ಮಟ್ಟಕ್ಕೆ ಕೊಡಿ, ನಾವು ಇಲ್ಲೇ ಮಟ್ಟಿಗೆ ನಾವೇನ ಇದಿಲ್ವಲ್ಲ. ಇಲ್ಲ ಬಸಪ್ಪ, ಹೊರ ಥರ ಹೇಳು, ಹೊರದಿರೋ ಥರ ಹೇಳಂಗಿಲ್ಲ ನೀನು. ಹೊರ ಥರ ಹೇಳೋ ಹೊರಂಗೆ. ದೇಶನೆಲ್ಲ ಸುತ್ತಿರೋರು, ನಾವು ಬಾವಿ ಕಪ್ಪಾಗ ಇಲ್ಲಿ ನರಸೀಪುರ ನಂಜನಗೂಡು ಸುತ್ತ ನಿಂತಿರೋರು. ನಿಮ್ಮೊಂದಿಗೆ ನಾವು ಓಡ್ಕೊಳಕಂತ ಆಯ್ತಪ್ಪ, ಅದೇ ಲೆಕ್ಕಾಚಾರ ಕೇಳಪ್ಪ. ಆಯ್ತು ಅಲ್ಲಿ ನೀವು ಬಾವಿ ಕಪ್ಪೆ ಅಲ್ವಾ? ಆಯ್ತು, ಅದೇ ತಕ್ಕನಾಗಿ ಹೇಳು. ನಾವು ದೇಶ ಸುತ್ತಿದ್ದೀವಿ. ಅದೇನು ವ್ಯಾಪಾರ ತಕ್ಕನಾಗಿ ಹೇಳು, ಮುಗಿಸ್ಕೊಂಡು ಪಟ 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 ಅಂತ 2 ಮಾತು ಇರಂಗಿರ್ಬೇಕು. ಆಯ್ತಾ?
ಬಸಪ್ಪ ಹೊರಂಗಿರ್ಬೇಕು. ಬಸಪ್ಪ ಹೊರದೇ ಇರೋ ಥರ ನೀನು ವ್ಯಾಪಾರ ಹೇಳಿದ್ರೆ ತೀರಾ ಕಷ್ಟ ಆಯ್ತದೆ. ನೋಡಿ ಮಾಡಿ ಹೇಳು, ದಯವಿಟ್ಟು ಎದ್ದು ಓಡೋಗೋ ಥರ ಇರಬಾರ್ದು. ನಾವು ಯಾವ ಏನಿಲ್ಲ ನಾ ಏಳೇ ವ್ಯಾಪಾರಕ್ಕೆ ಯಾರು ಎದ್ದು ಹೋಗ್ಬಾರ್ದು. ಕುದ್ರ ವ್ಯಾಪಾರ ನಾ ಹೇಳೋದು, ಬೇರೆ ಏನು ಇದಿಲ್ಲದ. ಆಮೇಲೆ ತೂಗೋ ಥರ ಹೇಳ್ಬೇಕು. ಇಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀನು ಪೊಳ್ಪೊಳಾಗಿ ಹೇಳ್ಬಾರ್ದು, ನಾನು ಪೊಳ್ಪೊಳಾಗಿ ಹೇಳ್ಬಾರ್ದು, ನೀನು ಚೆಂಗ್ಳಂಗೆ ಹೇಳ್ಬಾರ್ದು, ನಾನು ಚೆಂಗ್ಳಂಗೆ ಹೇಳ್ಬಾರ್ದು. ಆ ನಿಟ್ಟಿನಲ್ಲಿ ನೀನು ಬಸಪ್ಪ ಹೊರೋ ಥರ ತೂಗೋ ಥರ ಒಂದು ವ್ಯಾಪಾರ ಹೇಳು. ಅದಾದಮೇಲೆ ಒಳಗೆ ಏನು ನಡೀತದೆ ವ್ಯಾಪಾರಕ್ಕೆ ಟವಲ್ ಒಳಗೆ ಅದು ಒಂದು ಆಮೇಲೆ ಮುಗಿಸ್ಕೊಂಡು ಬಹಿರಂಗ ಹೇಳಿ ಹೇಳಪ್ಪ. ಎಲ್ಲನೂ ಹೇಳೇ ಕೊಟ್ಟರೆ 15 ಲಕ್ಷ 15 ಲಕ್ಷ ಬಾವಿಲಿರೋ ಕಪ್ಪೆ ಅಂತ್ಯಾ ಇಷ್ಟೊಂದು ಗಂಟೆ ಹಿಂಗೆಲ್ಲ ಮಾತಾಡಿ ಒಂದೇ ಸ್ಥಿತಿ ಪದ ಹೇಳಿದ್ರೆ ಹಿಂಗೆ ಪದ ಅಂದ್ರೆ ಬಸವ ಹೊರ ಮಟ್ಟಿಗೆ ಕಣ, ಇಲ್ಲದ ಮಟ್ಟಿಗೆ ನೀವು ಹೇಳಿಲ್ಲ. ಮತ್ತೆ ಊರವರೆಲ್ಲ ಹೇಳ್ತಾರೆ ಬಡವ್ರ ಬಗ್ರು ಎತ್ಕಟ್ಟಕ್ ಆಯ್ತದ ಹಂಗೆ ಹಿಂಗೆ ಅಂತ ಹೇಳ್ತೀಯಾ. ಇವಾಗ ಹೇಳ್ತಾರೆ ಎಲ್ಲ ಬಡ್ರ ಬಗ್ಗೆ ಎಲ್ಲ ಕಟ್ಬೋದು ಅಣ್ಣ. ಪದಾರ್ಥ ಅವತ್ತು ಒಂಥರ ಇತ್ತು, ಇವತ್ತು ಒಂಥರ ಅದ. ಅವತ್ತು ಬರೀ 100 ರೂಪಾಯಿ ಕಂಬಳ ಇದ್ರೆ 300 ರೂಪಾಯಿ ಭತ್ತ ಇತ್ತು. ಇವತ್ತು 500 ರೂಪಾಯಿ ಕಂಬಳ ಆದ್ರೆ 3000 ರೂಪಾಯಿ ಭತ್ತ ಅದ. ನೋಡ ಈ ಮಾತಿಗೆ ನಿನಗೆ ಒಂದು 50,000 ಜಾಸ್ತಿ ಕೊಡ್ಬೇಕು ಹೇಳ್ದಲ್ಲ. ಅವತ್ತು ಕಾಲ ಇಕ್ಕಿರ್ಲಿಲ್ಲ, ಹಂಗ ನಡೀತಿತ್ತು. ಅವತ್ತು 50,000 ರೂಪಾಯಿ ಎತ್ತಬಿಟ್ರು, 50,000 ರೂಪಾಯಿ ಎತ್ತಂದ್ರೆ ಬಸವಣ್ಣ ಅಂತಿರು. ಅವತ್ತು 50,000 ರೂಪಾಯಿಗೆ ತಾಯೂರಲ್ಲಿ ಎಷ್ಟು ಎಕರೆ ಸಿಗೋದು ಜಾಗ? ಅವತ್ತಿನ ದಿನದಲ್ಲಿ ನಿನ್ನ ತಂದೆ ಕಾಲದಿಂದ ನೀನು ಓಡಾಡ್ಕೊಂಡೇ ಅದಿನ ವ್ಯಾಪಾರ ಮಾಡಿದ್ಯಾ? 50,000 ರೂಪಾಯಿಗೆ ಅಣ್ಣ ಇವತ್ತು 15 ಲಕ್ಷಕ್ಕೆ ಎಷ್ಟು ಎಕರೆ ತಗೋಬೋದಣ್ಣ? ಇದು ಮಾತು ಇಲ್ಲಿ 15 ಕುಂಟೆ ಬತ್ತ ಹಳ್ಳಿಲಿ. ಇನ್ ಸೀಟಿಲಿ 15 ಅಡುಗೆ ಬಂದದ ಬರಲ್ಲ. ಇವಾಗ ಊಟ ಮಾಡಿದ್ಯಾ, ನೀನು ಎಷ್ಟು ಕೊಟ್ಟಿ ತಂದಿದ್ಯಾ, ಏನ್ ಮಾಡಿದ್ಯಾ, ಇಡೀ ಇದು ಗೊತ್ತು. ನಮ್ಮ ಇದ್ನವ್ರಿಗೆಲ್ಲ ಗೊತ್ತು, ಕಾಂದನ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು. ನೀನು ಎಷ್ಟಕ್ಕೆ ತಂದಿದ್ಯಾ, ಎಷ್ಟು ಕೊಟ್ಟು ತಂದಿದ್ಯಾ ಎಲ್ಲ ಗೊತ್ತು. ಬಟ್ ಆದ್ರೆ ಮುಂದ್ಲು ಮನೆ ಬಾಳಬೇಕು. ನೋಡ್ಕೊಂಡು ನೋಡಿ ಮಾಡಿ ಒಂದು ಮಾತು ಹೇಳು. ಸೊ ನಾವು ಜಾತ್ರೆ ಮಾಡಿ ನಾನು ಜಾತ್ರೆ ಮಾಡಕಂತ ತಂದಿರೋದು. ಆಸೆ ಪ್ರೀತ ಬಂದಿರಿ ನೀವು ಒಂದ್ ಕೈ ನೀವು ಮೆರೀರಿ. ಬಸಪ್ಪ ಎಲ್ಲೇ ಮೆರ್ಕೋಲಿ, ನಂತೇವೇ ಮೆರಬೇಕು ಅಂತಿಲ್ಲ. ಮುಂದೆ ಮನೆ ಬೆಳಿಗ್ಗೆ ಹೋಯ್ತಾರ್ರಿ. ನನ್ಗೊಬ್ರು ಕೊಟ್ರ ಮರ ತಗೋದಡಿಗೆ, ಈಗ ನಾವು ನಿಮ್ಗೆ ಕೊಡ್ತೇವೆ, ನೀವು ಇನ್ನೊಬ್ರು ಕೊಡ್ತಿದ್ರಿ. ಮುಂದಕ್ಕೆ ಹೋಯ್ತಾರ. ನಮ್ಗೆ ಅವೇ ಬೇಕು ಅಂತ ಮಡಿಕ ಮುಂದಕ್ಕೆ ಎಲ್ಲಿ ಮೆರ್ದಾವ್. ಅಣ್ಣ ಬರೋಣ, ನೀವು ದಯವಿಟ್ಟು ಮುಂದೆ ಬರೋಣ. ಅಣ್ಣ ಒಂಥರ ನಡೆಯಲ್ಲ, ಅವ್ನು ಹೇಳೋದು ನಡೆಯಲ್ಲ, ನಾನು ಹೇಳೋದು ನಡೆಯಲ್ಲ. ಅಣ್ಣ ನೀವು ಒಂದು ಪದ ಹೇಳ್ರಿ, ಅವನ ಹತ್ರ ಕೇಳ್ಕೊಂಡು ದಯವಿಟ್ಟು ನೀವು ಕೇಳ್ರಿ. ಅದೇನು ಲೆಕ್ಕಾಚಾರ ಅವ್ನು ಹೇಳವನೆ, ಅವ್ನು ಹೆಂಗಾರ ತೂಗಿಸಿ ಅವ್ನು ಒಡವೆ ಅದು. ಅವ್ನು 20 ಲಕ್ಷನಾರ ಹೇಳಿ, 15 ಲಕ್ಷ ಹೇಳಿ, ಎಷ್ಟಾರ ಹೇಳಿ, ಅದು ಒಡವೆ ತೂಗ್ಬೇಕು. ಬಸಪ್ಪ ಒಂದು ಲೆಕ್ಕಾಚಾರ ಕೇಳೋಣ. ತೋರ್ಕಣ ಅವ್ರೇ ನನ್ನ ಲೆಕ್ಕಾಚಾರ ಅವ್ರ ತಗೊಳವ್ರ ತಗಿಬೇಕು. ನನಗೇನು ಗದ್ದೆಗೆ ಬೇಕು ಅಂತೀನಿ. ನಂದು ಆಯ್ತಲ್ಲಣ್ಣ, ಗಟ್ಟಿ ಇದಾಯ್ತಣ್ಣ, ಇದೊಂದು ಗಟ್ಟಿ ಈ ಲೆಕ್ಕಾಚಾರದಲ್ಲಿ ಇದೀನಿ ನಾನು. ಅವನು ತಂದಿರೋದು ಗೊತ್ತು, ಅವನು ಒಂಟಿ ಈ ಲೆಕ್ಕಾಚಾರಕ್ಕೆ ತಂದವನೆ ಜೊತೆ ಈ ಲೆಕ್ಕಾಚಾರನೇ ಆಯ್ತಾ. ಇದಕ್ಕೊಂದೊಂಚೂರು ಕಡಿಮೆ ಆಯ್ತಾ. ಎಲ್ಲರಿಗೂ ಗೊತ್ತು. ಹಿಂಗ್ ಬಂದು ಇಷ್ಟಕ್ಕೆ ನಿಂತೈತೆ. ಯಾವುದು ಇದೊಂದು ಊಟ ಮಾಡೋ ಅಷ್ಟೊತ್ತಿಗೆ ಇಷ್ಟಕ್ಕೆ ನಿಂತೈತೆ. ನಾನು ಬಸಪ್ಪನ ತೂಗಬೇಕು, ಅವ್ನು ಬೆಲೆ ಕೊಡಬೇಕು. ಅವನು ನನ್ನ ಸ್ನೇಹಿತನೇ. ನಾನು ಪೊಳ್ಪೊಳ್ಳ ಕೇಳಬಾರ್ದು, ಚೆಂದ ಕೇಳಬಾರ್ದು. ನಾನು ಗಟ್ಟಿ ನಾಣ ನಾನು ಈ ಲೆಕ್ಕಾಚಾರದಲ್ಲಿ ಇದ್ದೀನಿ ಆಯಿತಾ. ಒಂದು ಮನೆ ಬಾಳಬೇಕು, ನಾವು ಮಾರಬೇಕು, ನಾವು ಜಾತ್ರೆ ಮಾಡಬೇಕು. ಏನು ಆಸೆ ಮೆರಿಬೇಕು, ಏನೋ ನಾವು ಇದು ಮಾಡಬೇಕು ಅಂತ ಇದ್ದೀವಿ. ನನ್ನ ಲೆಕ್ಕಾಚಾರದಲ್ಲಿ ಫೈನಲ್ ಹೇಳ್ಬಿಡ್ಬೇಕು. ಎರಡು ಮಾತು ಹೆಂಗ್ ತೋರ್ಬಿಟ್ಟೆ ಅಣ್ಣ, ಅವ್ರು ಹೇಳ್ದಂತ ಮಾಡ್ಬಾರ್ದು. ಫಸ್ಟ್ ಅವಂತ ತಿಳ್ಕೊಂಡು ಆಮೇಲೆ ನಾವು ಇದು ಮಾಡ್ಬೇಕು. ಅವ್ರದ್ದು ಇವ್ರಿಗೆ ಹೇಳ್ಬಿಟ್ರ ವ್ಯಾಪಾರ ಮುಗುತ್ತ. ಹಂಗಂದ್ರ ಬರಲ್ಲ, ನಾವು ಹಂಗ್ ಬರಲ್ಲ, ನೀನು ಬರಲ್ಲ. ನಮ್ಮ ಸಂದೀಪ್ ನಾವು ದೇಶಿಕರು ಅಲ್ಲಿಗೆ ಹೋಗ್ಬೇಕು, ನಮಗೂ ಖರ್ಚೆಲ್ಲ ಇರುತ್ತಾ, ನಮಗೂ ಹಿಂಗ ಅಂತ ಅವರು ಕೇಳಾರ. ನೀನು ಹಂಗ ಅನ್ಬೇಡ, ನೀನು ಮಟ್ಟಿಗೆ ನೀವು ಮಾತಾಡ್ಬೇಕು. ಇನ್ನು ಮಾತಾಡ್ಬೇಕು. ನಾವು ಒಂದೇ ಸೈಡ್ ಮಾತಾಡಕ್ಕಾಗಲ್ಲ ನಾವು.
ಒಂದೇ ಸೈಡ್ ನಮ್ಮ ಕಡೆ ಸಪೋರ್ಟ್ ಆಗುತ್ತೆ. ಎಲ್ಲ ನಿಮ್ ಕಡೆಗೆ ಯಾರ ಕಡೆ ಅಂತೇನಿಲ್ಲ ಬಸಪ್ಪರ ಆಯ್ತು ಹೋಗು ಹಿಂಗ ಗೊತ್ತಾಯ್ತು ಅಲ್ಲಿ ನಿಮ್ಗೆ ತೋರ್ತಿದ್ದಾರೆ ಹೇಳೋ ಮಟ್ಕ ಈಗ ಅವ್ರ್ಬಿಟ್ಟು ಹಿಂಗ ಅವ್ರ ಲೆಕ್ಕ ಅವ್ರ ಆಸೆ ಅಲ್ಲ ಬಂದದನ ಲೆಕ್ಕ ಕಳಿ ಅಲ್ಲ ಬರಲ್ಲ ಅವ್ರ ಹಂಗ ತೋರೆ ಇಲ್ಲ ಹಂಗೆ ತೋರೆ ಇಲ್ವಲ್ಲ ಹಂಗ ಅವ್ರು ಇನ್ನು ನೀವು ಯಾಕೆ ನಮ್ ಬೇಕಾದ್ರೆ ಸನಿ ಪಡಿ ನೀವು ಸಿಗತ್ತಿದ್ರಿ ಏನಿಲ್ಲ ಕಣ ಹೇಳೋ ಮಟ್ಕತೆಗೆ ಹಣ್ಣಿಗೆ ಸುಮ್ ಇದ್ ಮಾಡ ಸುಮ್ ಕುಂತ್ಗೆ ಇಲ್ಲೇ ಇದ್ ಮಾಡೋದು ಬೇಡ ಅಂತ ಹಂಗಿಟ್ಬಿಟ್ಟದ ತಕ್ಕೊಳ್ಳೋರು ಅವರು ಕೊಡೋರು ಬಾಯ್ಲಿ ನೀನ್ ಹೇಳ್ತೀನಿ ಬಾಯ್ಲಿ ಚಪ್ಪಲಿ ಬಿಟ್ಬಿಟ್ಟು ಬಾಯ್ಲಿ ಬಾಯ್ಲಿ ಅದೇನ ಪುರುಷ ಈಗ ನೀನು ಎಲ್ಲ ಇದೆಯವ ಸುತ್ತಿ ಪೆಟ್ಟಿ ಅಲ್ಲವ ಎಲ್ಲ ಇದೆಯವ ನೀವ್ ಕೂತ್ಕೊ ಅಲ್ಲಿ ಹೇಳ್ತೀನಿ ಇಲ್ಲೇ ಬಾಯ್ಲಿ ಇಲ್ಲಿ ಬಾಯ್ಲಿ ಇಲ್ಲಿ ಹೇಳ್ತೀನಿ ಅವನು ಸ್ವಲ್ಪ ಚಂಡಿ ನಾನು ರೆಗ್ಯುಲರ್ ಸಂತೆ ಪಂತೆಗೆ ಹೋಗಿ ಅವನು ಅಣ್ಣ ಭಾರಿ ಕಷ್ಟ ಐತೆ ಸಾಮಾಜಿಕ ಅಣ್ಣವ್ರು ತೋರ್ಬಿಟ್ಟಿದ್ದೀನಿ ನಾನು ಅಣ್ಣವ್ರು ಹೇಳೋ ಒಂಚೂರು ಅಂತ ಎಲ್ಲ ನಡ್ಗೆ ಗೊತ್ತಾ ಈಗ ಸಂದೀಪಣ್ಣ ಹೇಳಾರ ಇವರು ಗೆದ್ದೆಯವರ ಈಗ ಅದೇನ ಬಗೆಹರಿಸಪ್ಪ ಅಂತ ಅವ್ರನ್ನೋರು ಭಾಗವಹಿಸ್ಬಿಟ್ಟು ಹಾಕು ಇನ್ಯಾಕೇನು ನಿಂತ ಮೀರಾಗ ಬಗೆಹರಿಸೋದೇನ ಬಗೆಹರಿಸೋದು ಈಗ ಸಂದೀಪಣ್ಣು ಬರಬೇಕು ಮತ್ತೆ ತೀರ್ಮಾನ ನಾ ಒಂದೇ ಮಾತು ಹೇಳ್ತೀನಿ ಹೇಳು ಈಗ ಅವ್ನು ಹೇಳಂತಾನೆ 15 ಬೇಡ 14 ಲಕ್ಷ ಮಾತಾಡ ನಡೆಯೋದಿಲ್ಲ ಅವ್ರ ಆಟ ನೀನು ಎಲ್ಲರಿಗೆ ನೀನ್ ದಾರಿ ಅವನಿಗೆ ಅದು ಒಂದು 5 ಬೇಡ ಹೋಗು 5 2 ದೊಡ್ಡ ಮಾತಾಡ್ಬಾರ್ದು ಹೇಳಿ ಏನು ಕುಯ್ಯಲ್ಲ ಏನು ಕುಯ್ಯಲ್ಲ ಇರೋದಕ್ಕೆ ಕುಯ್ತಾರ ಸಂದೀಪಣ್ಣ ನೀವು ಅದೇನ ಮಾತಾಡ್ಬೇಕು ಹೇಳ್ರಣ ನಾನು ಹೇಳ್ಬಿಟ್ಟಿದ್ದೀನಿ ನಾನು ಪಳ್ಪಳ ಕೇಳಿದ್ದೀನ ಅಲ್ಲ ನಿಮ್ ಪಳ್ಳ ಕೇಳಾರ ಅಂತ ಕೇಳಿಲ್ಲ ನಾನು ಕೇಳಿಲ್ಲ ನಮ್ಮ ಹುಡುಗ ಅವನು ಅವ್ನು ತಂದವನೇ ಬಡವ ನನಗೆ ಅದು ಖುಷಿ ಬಡವ ಶ್ರೀಮಂತ ಅಲ್ಲ ಅದರಲ್ಲಿ ಅವನು ಎಷ್ಟು ಕಷ್ಟ ಬೀಳ್ತಾನೆ ಅವ್ನ ಅಣ್ಣ ತಂದಿರೋರು ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದು ನನಗೆ ಗೊತ್ತದು ಅದ್ರ ಬಗ್ಗೆ ಎರಡು ಮಾತಿಲ್ಲ ಅವ್ರು ಅಷ್ಟೇ ಮರ್ಯಾದೆ ಕೊಡ್ತಾರೆ ನಾನು ಮರ್ಯಾದೆಯಿಂದ ಅಷ್ಟೇ ಕೇಳಿದ್ದೀನಿ ಅವನೇ ಒಂದು ಸ್ವಲ್ಪ ಹಾಕ್ಬೇಕು ನನ್ನ ಟೌನೊಳಗೆ ಕೈ ಹಾಕಕ್ಕೂ ಬರೋದು ಇಲ್ಲ ನೀನೇ ಮಾತಾಡ್ಬೇಕು ಅಣ್ಣ ಅದೇನು ಯಾಕೆ ಕೊಡಿಸ್ತೀಯ ಕೊಡ್ಸು ಹಂಗಂದ್ಬಿಟ್ರ ನಾನು ಕೈಯ ಕೊಡಲ್ಲ ಅಂದ್ಬಿಟ್ಟು ಏನ್ ಲೆಕ್ಕಾಚಾರ ಕನ್ನಡ ಅವನ ಆಸೆ ಏನಣ್ಣ ಅವನ ಆಸೆ ನಾಸ ನೋಡಿ ಹಿಂಗ ಮೇಲ ನಾನಂದೆ ಹಂಗೆಲ್ಲ ಅನ್ಬೇಡ ಹಿಂಗ ಇದೆ ಅದು ನಾನು ಒಂದಷ್ಟಿಗೆ ಇದು ಮಾಡೋದಿಡೆ ಅದರಲ್ಲೂ ಏನೋ ದಾರಿ ಖರ್ಚು ಬಿಡ್ತಿದ್ರೆ ಹೇಳ ಅದೇನೋ ಇದ್ರೊಳಗೆ ಆಟ ಒಳಗೆ ಚೆಲ್ಬೇಕು ನಾನು ಏನಾರ ಮಾಡಿ ಇದ್ರೊಳಗೆ ಆಟ ದಕ್ಬೇಕಲ್ಲಪ್ಪ ಬರಲ್ಲ ಪದಾರ್ಥದ ಬರಲ್ಲ ನಿಜವಾದ ಕಷ್ಟ ಆಗಿದೆ ಏನಪ್ಪ ಸಮಾಚಾರ ಸಮಾಚಾರ ಏನಪ್ಪ ನನ್ನ ಸಮಾಚಾರ ಏನೂ ಇಲ್ಲ ಈಗ ಸ್ವಾಮಿ ನಿಂತಲ್ಲ ಇಬ್ರು ಉಳ್ಕೋಬೇಕು ಕ್ಷೇತ್ರ ಮುಂದಕ್ಕೆ ಅವ್ರು ಮೆರ್ಕೋಬೇಕು ನಾನು ನನ್ನ ಸೋಕಿ ಆಯ್ತು ನನ್ನ ಸೋಕಿ ಇನ್ನೊಂದು ತೀರ್ಕತ್ತೋ ರೂಢ ಅಲ್ಲ ಅದ ಅಷ್ಟೇ ವೈದ್ಯಾರ ಮುಂದ್ರ ಮನೆ ಮೆರ್ಕೊಳ್ಳಿ ಬಸವಣ್ಣವರ ಮಟ್ಟ ಕೊಡಿ ಗೊತ್ತು ಕೊಡ್ಬೋದಂಗ ಕೊಡ್ಬೋದಂದ್ರ ಈಗ ಅವ್ರು ಕೇಳ್ತಾರ ಕೊಡ್ಬೋದಂತ ಕೊಡ್ಬೋದು ಅಣ್ಣ ನಂದಲಂಗ ಹೋಗೋಣ ನಾವು ಏನಿಲ್ಲ ಪದಾರ್ಥ ಈಗ ಒತ್ಕತ್ತದ ಹೋಗೋಣ ಮುಂದೆ ಮನೆ ಬಾಳ್ತದ ಹೋಗೋಣ ಏನೂ ಇಲ್ಲ ಅಣ್ಣ ಇವಾಗ ಎಲ್ಲಿದ್ದೇವಣ ಅಂತ ನೀವೇ ನೋಡ್ತಿದ್ರಿ ನಾವೇನ ಸುತ್ತದ ಕಮ್ಮಿ ಸುತ್ತಿದ್ರೆ ಏನೂ ಇಲ್ಲ ಅಂದಂಗ ಹೋಗೋಣ ಅಂತ ತೆಗೆದುಕೊಂಡೆ ಅದ್ರೊಳಗೆ ಏನೋ ಒಂದು ದಾರಿ ಏನೂ ಇಲ್ಲ ಕೊಡೋಣ ಬೇಡ ಆಯ್ತು ಸುಮ್ಮನೆ ಇದು ಮಾಡೋದು ಬೇಡ ಏನ ಅದು ಇನ್ನು ಏನು ಹೇಳ್ತೀಯ ಅದು ಬದ್ದ ಬಟ್ ಆದ್ರೆ ಆ ಲೆಕ್ಕಾಚಾರ ಈಗ ತೂಗಲ್ಲ ಪದಾರ್ಥ ಹೇಗಿತ್ತು ನೋಡೋಣ 1.5 ಆಗಿತ್ತಲ್ಲ ಅದೇ ಲೆಕ್ಕ ಮಾಡ್ಕೊತಾರಲ್ಲ ಅವರು ಏನೂ ಇಲ್ಲ ಕೊಡೋಣ ಪದಾರ್ಥ ಕೊಡೋಣ ಹಂಗೆಲ್ಲ ನಾವು ಇದು ಮಾಡ್ತಿಲ್ಲ ಕೊಡೋಣ ಅಡ್ವಾನ್ಸ್ ಕೊಡೋಣ
ಸುಮ್ಮನೆ ತಂದೇನು ಸುಮ್ಮನೆ ಮಾಡೋದು ಬೇಡ ಹೆಂಗಣ ಹೇಳಿದ್ನಲ್ಲ ಈಗ ನನಗೆ ಅದೇನೋ ಗೊತ್ತಾಯ್ತಲ್ಲ ಟೌನ್ ವ್ಯಾಪಾರ ಮಾಡಿದ ಏನೂ ಇಲ್ಲ ಬೈಗರಿಂದ ನಮಗೆ ಅನ್ಕೊಳ್ಳಿ ನಾನು ಕೇಳ್ತಾ ನಿಮಿಷ ಕೇಳಿದೆ ಆಯ್ತಾ ಆಯ್ತಾ ಇದ್ರೊಳಗೆ ದಾರಿ ಖರ್ಚು ಉಳಿತು ಅಂತ ನಾನು ಇದ್ರಲ್ಲೇ ಇದ್ದೆ ಇದ್ರೊಳಗೆ ದಾರಿ ಖರ್ಚು ಕೇಳ್ತಾ ಇದ್ದೀನಿ ಕೆಳ ಕೇಳಿದರೆ ಕೂತಿದ ಅಣ್ಣ ನಾನು ಇದ್ರಲ್ಲಿ ಒಂದ್ ನಿಮಿಷ ಕೇಳಿ 100 ರೂಪಾಯಿ ಉಳಿಸ್ಕೊಟ್ರು ಕಣ್ಣು ಹೊತ್ಕೊಂಡು ಹೊಂಟೈತೀನಿ ಇಲ್ಲಿ ಅಣ್ಣ ಆಯ್ತು ಇದು ಬೇಡ ಅಣ್ಣ ಅಯ್ಯೋ ಅದೇ ಖರ್ಚು ಹೋಗ್ಬಿಟ್ಟು ಇದ್ದಕ್ಕ ಹೋಗೋ ಸದ್ಯಪ್ಪಣ್ಣ ನಾವು ಏನಿಲ್ಲ ಹೋಗೋಣ ಏನಿಲ್ಲ ಹಿಂಗಂತೆ ಅಣ್ಣನ ಆಸೆ ಅವ್ರು ಹೇಳ್ತಾರೆ ನಾನು ಹೇಳಿರೋದು ಅಣ್ಣನಿಗೆ ಅವ್ರು ಎಲ್ಲಿ ಇಲ್ಲವನೇ ನಾನು ಇದ್ರಲ್ಲಿ ದಾರಿ ಖರ್ಚು ಉಳಿಸಿ ಅದ್ರಲ್ಲಿ 100 ರೂಪಾಯಿ ಬಿಟ್ಟು ಕೊಟ್ರು ನಾನು ಏನೋ ಕಣ್ಣು ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರೋದು ಏನಾರ ದಾರಿ ಖರ್ಚು ಕೇಳ್ತಿರೋದು ಅಣ್ಣ ಅದಕ್ಕೆ ನಾನು ಹಂಗೆ ಅನ್ಬೇಡ ಕಣ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟಿದ್ದೀನಿ ನೀನು ಕರೆಕ್ಟಾಗಿ ಹೇಳೋಣಂಗೆಲ್ಲ ಹೇಳಕ್ ಹೋಗ್ಬೇಡ. ಹೇಳಿನೇಣ ಏನಿಲ್ಲ ಹೇಳೋಣಂಗೆಲ್ಲ ಕರೆಕ್ಟ್ ಅಲ್ಲ ಇದ್ದಣ್ಣ ನಾನು ಈಗ ಅವ್ರ ಮನೇಲಿ ಬೇಡ ಇವ್ರ ಮನೆ ಬಸವಣ್ಣ ಇದ್ದಂಗೆ ಹೇಳೋಣ. ಬಸವಣ್ಣ ಇರಮ್ಮಗೆ ನಾನು ಹೇಳಿರೋದು ಈಗ ಅವ್ನು ಹೇಳದ್ ಮತ್ತೆ ಹೇಳಿಲ್ಲ ನಾನು ಅಣ್ಣಂದ್ರು ಅಂತ ಹೇಳಿಲ್ಲ ಬಸವಣ್ಣ ಇರಮ್ಮಗೆ ನಾನು ಹೇಳಿರೋದು ಅದೇನ ಕೋಣೆ ಕೊಡು ಅಂದ್ರೆ ಅಣ್ಣ ಕೊಟ್ಬಿಡೋ ಅಂತ ಸುಮ್ಮನೆ ನಾನೇ ಅಣ್ಣ ನನ್ನ ದನ ತಗೊಳಕ್ಕೆ ಬಂದಿರೋದು ತಕ್ಕಳಕ್ಕೆ ಬಂದಿದ್ದೆ ಗೊತ್ತಾಯ್ತು ಅಲ್ಲ ಇಲ್ಲ ಅಣ್ಣ ಇಲ್ಲಿ ಬೇಕಾದ್ರೆ ಹುಡುಗಾಡ್ಬಿಡ್ತೀವಿ ಇಬ್ರು ದನ ಬಿಟ್ಟು ಹೋಗಲ್ಲ ಒಟ್ಟಲ್ಲಿ ದನ ಬಿಟ್ಟು ವ್ಯಾಪಾರ ಅಲ್ಲಿ ರಾತ್ರಿ ಒಂದು 2 ಗಂಟೆ ವ್ಯಾಪಾರ ಮಾಡೋದು. ಹಂಗೆ ಮುಗಿಲಿಲ್ಲ, 2 ಗಂಟೆ ವ್ಯಾಪಾರ ಮಾಡೋದು. ಈಗ ಏನು ಬೇಡ ನೀವು ಅನ್ನಾಗಿಲ್ಲ ಅವ್ರು ಅನ್ನಾಗಿಲ್ಲ ಈ ನನ್ನ ಜನದ ಮುಂದೆ ಏನು ಹೆಸರು ಕರೀತೀರಿ ಇರೋ ಅಷ್ಟೇ ಸುಮ್ಮನೆ ಬೇಡ ಅಣ್ಣ ಹಂಗೆಲ್ಲ ಹೇಳಕ್ ಹೋಗ್ಬೇಡ, ಹೇಳೋಣ ಕರೆಕ್ಟಾಗಿ. ಏನು ಇಲ್ಲ ಹೋಗೋಣ ನಾವು ಖರ್ಚಾಯ್ತು ನಮ್ಗೂ ಹೇಳೋಣ. ವ್ಯಾಪಾರ ಇದು ದೊಡ್ಡ ವ್ಯಾಪಾರ ಅಣ್ಣ. ಬಾಯಿ ಹೊಡಿಯೋಕ್ಕಿಂತ ಮುಂಚೆ ಇಬ್ರಿಗೂ ದಯವಿಟ್ಟು ನಮ್ದು ಒಂದ್ ಸ್ವಲ್ಪ ಸಮಾಧಾನ ಕೇಳು. ಇಬ್ರು ಖುಷಿ ಖುಷಿಯಿಂದ ಹೋಗೋಣ. ನೀನ್ ಕಟ್ಟು ಹೊಡೆದ್ಬಿಟ್ರೆ ಆಮೇಲೆ ನಾನು ಅದೊಂಥರ ಹೇಳಕ್ಕಾಗಲ್ಲ. ಏನು ಇಲ್ಲ ಹೊಡಿತೀರ ಕಟ್ಟು ನಾನು ರಬ್ಬರ್ ಹೊಡಿಯೋ ಅಷ್ಟಾಗಿ ಇಲ್ಲಿ ಏನಿಲ್ಲ ಹೋಗೋ ಸಂತೆ ಹೋಗೋಣ ಏನಿಲ್ಲ ಹೋಗೋ ಸಂತೆ ನನಗೆ ಹಿಂಗ್ ಒದರ್ತಿತ್ತಲ್ಲ ಸಂತೆ ವ್ಯಾಪಾರ ಮಾಡಿದ್ರೆ ಕೈ ನಡೀತಿತ್ತಲ್ಲ ಅಲ್ಲಿ ಅವತ್ತು. ನೀನ್ ಎಲ್ಲಾರು ಮಾರ್ಬಿಡ್ತೀಯ. ಹೋಗೋಣ ಆಯ್ತು ಸುಮ್ಮನೆ ಬೇಡ ಏನಿಲ್ಲ ಹೋಗೋಣ ಇನ್ನೇನ ಹೇಳೋಣ ಒಂದ್ ಮಾತು ಹೇಳೋಣ. ಹೇಳೋಣ ಒಂದು ಇನ್ನೊಂದು ಮಾತಾ. ಹೆಂಗ ಹೇಳೋಣ ತೆಗೆ ಫೈನಲ್ ನಾನು ಹೇಳೋದು ಇಲ್ಲ ಗಿಳೋದು ಇಲ್ಲ. ಬಸವಣ್ಣ ಏನ್ ನೋಡ್ತಾರ ಮತ್ತೆ ತೂಕ ಹಾಕಿ 50,000 ನನ್ನಿಂದ ಅವರಿಂದ ಸಂದೀಪ್ ಅಣ್ಣನಿಂದ 50,000 ನನಗೆ ನಷ್ಟ ಆಗ್ಬೋದು. ನನ್ನಿಂದ 50,000 ಸಂದೀಪ್ ಅಣ್ಣನಿಗೆ ಇದಾಗ್ಬೋದು. ಮತ್ತೆ ತೀರ್ಮಾನ ಕೊಡಿ ಅಷ್ಟೇ ಬಸಪ್ಪನವರ ಮಠ ಮಧ್ಯದವ್ರು ಮಧ್ಯದವ್ರು ಕೊಟ್ಟಾಗ ಇಬ್ರು ಸಮಾಧಾನ ಮಾಡ್ಕೊಡಿ. ಲೆಕ್ಕಾಚಾರದಲ್ಲಿ ಕೊಡಿ. ಅವ್ರಿಗೂ ಸಮಾಧಾನ ಮಾಡ್ಕೊಂಡು ನಾನು ಸಮಾಧಾನ ಇದೆ ಯಾರು ಕೊಟ್ಟರು ಏನಣ್ಣ ನೀನ್ ಹೆಂಗೆ ಹೇಳ್ತೀನಿ ಅಂತ ನಾನು ಹಿಂಗೆ ಹೇಳ್ಬಿಡ್ತೀನಿ ಹೋಗೋಣ ಅಂತ ನಾನು ಹೇಳ್ಬಿಡ್ತೀನಿ ಅಣ್ಣ ಅಂತ ಅಣ್ಣ ಅದಕ್ಕೆ ನಾನು ಏನು ಬೇಡ ಹೋಗೋಣ ಹಿಂಗ ಅಂತ ಹೇಳ್ಬಿಟ್ಟಿದ್ದೀನಿ ಹೇಳೋಣ. ಧರ್ಮ ಕರ್ಮ ಅಷ್ಟೇನು ಸುಮ್ಮನೆ ಇನ್ನು ಯಾವ ಇದು ಬೇಡ ಎಂತ ಅದು ವ್ಯಾಪಾರ ಮಾಡಿರೋ ಅಷ್ಟೇ. ಎಷ್ಟು ಮಾತಾಡಿದ್ರು ಸುಮ್ಮನೆ ಸಂದೇನು ಅಷ್ಟೇ ಬಿಡೋಣ ಹಿಂಗೆ ಹಂಗೆ ಹೇಳ್ತೀನಿ. ಏನ ಹೋಗೋಣ ಏನು ಇಲ್ಲ ಕಣ ಅವ್ರಿಗೆ ಬೇರೆ ನಿಂಗೆ ಬೇರೆ ಹೇಳಿಲ್ಲ ಇದು ಗಟ್ಟಿ ಹೇಳ್ತೀನಿ ಅಂತ. ನಾನು ಇದೇ ಒಂದೇ ಲೆಕ್ಕಾಚಾರಕ್ಕೆ ಈ ಮಟ್ಟಕ್ಕೆ ಹೆಂಗಪ್ಪ? ಈಗ ನಿಮ್ದು ಅಕ್ಕ ಅವ್ನ 14 ಲಕ್ಷ ನೀವು ಹಂಗೆ ಕೇಳಿದ್ರೆ ಹಾಕಲ್ಲ. ಮಧ್ಯದಲ್ಲಿ ಒಂದ್ ಏನೋ ಒಂದ್ ತೀರ್ಮಾನ ಹೇಳ್ತೈತೆ ಎಲ್ಲ ಬದ್ದಾಗಿ ಸಂದೀಪಣ್ಣ ಪುನಃ ಪುನಃ ಇದು ಮಾಡ್ಬೇಡ ಒಂದೇ ನಿಮಿಷ ಅವನು ಹಂಗ ಖರ್ಚು ಬಿಡಲ್ಲ ಅದೇ ಖರ್ಚು ಅನ್ಕೊಂಡ್ರೆ ಅವ್ನ ಮಾತು ಕೇಳ್ಕೊಂಡು ಬೇಡ ಬಿಡೋಣ ಏನೋ ಒಂದೇ ನಿಮಿಷ ಬೇಡ ಸಂದೀಪ್ ಅಣ್ಣ ಪುನಃ ಕೈ ಕೊಡೋದು ಬೇಡ ಏನಣ್ಣ ಹೇಳೋಣ ನೀನು ಅಣ್ಣನ್ಗ ಬಂದೆ ಅವತ್ತು ಹಿಂಗೆ 1 ಗಂಟೆ ದಿನ ಮಾಡ್ಕೊಂಡು 2 ಗಂಟೆ ಮುಳುಗಿ ನೀವು 4 ಗಂಟೆಗೆ ಒಬ್ಬರು ಸಿಗಿ ಬಂದು ಹಾಲಲ್ಲಾರ ಹಾಕು ನೀರಲ್ಲಾರ ಹಾಕು 4 ಗಂಟೆ ಮುಳುಗಿ ಏನು 2 ಮನೆ ಉಳಿಬೇಕು. ನಿದ್ದೆ ಮಾಡೋಕೆ 1 ಗಂಟೆ ನೈಟ್ ಬರೀ
ಅವ್ರಂತ ಬಸವಣ್ಣ ಏನು ಜನ ಕೊಡ್ತಾನೆ ಹೇಳ್ತೀನಿ ಪುನಃ ಹಿಂದಕ್ಕೂ ಇಲ್ಲ ಮುಂದಕ್ಕೂ ಅದೇ ಹೇಳ್ತಿರೋದು. ಸಂದೀಪಣ್ಣ ಹೇಳ್ತೀನಿ ಪುನಃ ನೀವು ಇದು ಮಾಡ್ಬೇಕು. ನೀವೆಲ್ಲ ಹೇಳೋದು ನೀವೆಲ್ಲ ಗ್ರಾಮ ಎಷ್ಟು ಜನ ಅವ್ನ ವಯಸ್ಸಿಗೆ ಮಾತಾಡ್ತಿಲ್ಲ ನಾವು ಅವ್ರು ನೋಡ್ತೀವಿ. ಸಂದೀಪ್ ಅಣ್ಣ ಬಂದ್ರ ಹಳ್ಳಿಕಾರ್ ಸಂದೀಪ್ ಅಣ್ಣ ಅಂದ್ರೆ ಬಂದ್ರ ಅವರೆಲ್ಲ ನೋಡಕ ನಿಮ್ ನೋಡ್ಕೊಳಕ ಅಣ್ಣ ಇನ್ನು ಪುನಃ ಹಿಂದಿದ್ದಕ್ಕೆ ಹಂಗಂಗೆಲ್ಲ ಕುಡ್ದು ಅವರು ಅನ್ನೋದು ಕುಡ್ದು 12 ಲಕ್ಷ ನೀನು ದುಡ್ಡು ಮಡಿತಾನೆ. ಈಗ ನೀವು ಕೈ ಕೊಟ್ಟದು ಈಗ ನೀವು ಕೈ ಕೊಟ್ಟದು ಹೋಗಿ ನಮ್ಗೆ ಕೊಟ್ಬಿಟ್ಟು ಅವ್ರೇನ್ ಮಾಡಿದ್ರು ಒಂದ್ ಸೈಡೆ ಮಾತಾಡ್ಬಾರ್ದು ನೀವಿದ್ರೆ ಇನ್ನು ಏನಿಲ್ಲ ಹೋಗೋಣ ಪದಾರ್ಥದ ಹೋಗೋ ಇದ್ರಿ ನೀವು ಬಡ್ಡಿ ಕೊಟ್ಟರು ಸಮಾಧಾನ ಇವ್ರಿಗೆ 15 ಕೊಡ್ಬೇಕು ಅನ್ಕಂದ್ರೆ ಅವ್ನಿಗೆ 16 ಕೊಟ್ಟರು ಸಮಾಧಾನ ಇಲ್ಲ. ಅವ್ನು ಆದ್ರೆ ಮಾಡ್ತಾನೆ ಅವನು. ಇನ್ನೊಂದು ಹೆಚ್ಚಿಗೆ